ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಏಷ್ಯಾ ಗ್ರಾಮೋತ್ಸವಂನಲ್ಲಿ ಪಾಲ್ಗೊಂಡು ಖುಷಿಪಟ್ಟ ಕೆಜಿಎಫ್ ಖ್ಯಾತಿಯ ಚಿತ್ರನಟಿ ಶ್ರೀನಿಧಿ ಶೆಟ್ಟಿ. ವಯಸ್ಸಿನ ಇತಿಮಿತಿ ಇಲ್ಲದೆ ಆಟಗಳಲ್ಲಿ ಪಾಲ್ಗೊಂಡ ಪ್ರತಿಭೆಗಳು. ಇಡಿ ಸಿಬಿಐ ಕಾಂಗ್ರೆಸ್ನವರ ಮೇಲೆ ಮಾತ್ರ ಪ್ರಕರಣ ದಾಖಲಿಸ್ತಾರ? ಬಿಜೆಪಿಯವರು ದೊಡ್ಡ ಹಗರಣ ಮಾಡಿದ್ರು, ಕಣ್ಣಿಗೆ ಕಾಣಿಸಲ್ವೇ? ಸಚಿವ ಕೃಷ್ಣ ಬೈರೇಗೌಡ ವ್ಯಂಗ್ಯ. ಮಾರ್ಗಶಿರ ಮಾಸದ ಪೌರ್ಣಮಿ ಪ್ರಯುಕ್ತ ರಂಗಸ್ಥಳದ ಶ್ರೀರಂಗನಾಥ ಸ್ವಾಮಿಗೆ ಅದ್ದೂರಿಯಾಗಿ ನಡೆದ ಬ್ರಹ್ಮರಥೋತ್ಸವ. ಸಾವಿರಾರು ಜನರು ಭಾಗಿ. ಅರಣ್ಯದಲ್ಲಿ ಗಾಂಜಾ ಬೆಳೆದು ಹಳ್ಳಿ ಯುವಕರಿಗೆ ಮಾರಾಟ. ಮಾರು ವೇಷದಲ್ಲಿ ತೆರಳಿ ಇಬ್ಬರನ್ನು ಬಂಧಿಸಿದ ಪೊಲೀಸರು. ಗಾಂಜಾ ವಶ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಹೊರವಲಯದ ಈಶಾ ಫೌಂಡೇಶನ್ ಆದಿಯೋಗಿ ಆವರಣ ಆಬಲಗುರ್ಕಿ ಪಂಚಾಯಿತಿಯಲ್ಲಿ ನಡೆಯುತ್ತಿರುವ 2ನೇ ವರ್ಷದ ಗ್ರಾಮೋತ್ಸವಕ್ಕೆ ನೂರಾರು ಜನರು ಹರಿದು ಬಂದು ಕ್ರೀಡೆಗಳ ವೀಕ್ಷಣೆಯಲ್ಲಿ ತೊಡಗಿದ್ದಾರೆ. ಕೆಜಿಎಫ್ ಚಿತ್ರದ ನಟಿ ಶ್ರೀನಿಧಿ ಶೆಟ್ಟಿ ಆಗಮಿಸಿ ಕ್ರೀಡೆಗಳನ್ನು ವೀಕ್ಷಿಸಿ ಖುಷಿ ಪಟ್ಟಿದ್ದಾರೆ. ವಯಸ್ಸಿನ ಇತಿಮಿತಿ ಇಲ್ಲದೆ ಆಟಗಳಲ್ಲಿ ಪಾಲ್ಗೊಂಡು ಗ್ರಾಮೀಣ ಪ್ರತಿಭೆಗಳಿಗೆ ಶುಭ ಕೋರಿದ್ದಾರೆ. ಹೌದು, ಈಶಾ ಫೌಂಡೇಶನ್ ಆದಿಯೋಗಿ ಚಿಕ್ಕಬಳ್ಳಾಪುರ ಹೊರವಲಯ ಅವಲಗುರ್ಕಿ ಬಳಿ ಪ್ರಾರಂಭವಾದ ಮೇಲೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಪ್ರವಾಸೋದ್ಯಮ ತಾಣವಾಗಿ ಮಾರ್ಪಟ್ಟಿದೆ. ಆದಿಯೋಗಿ ನೋಡಲು ಪ್ರತಿದಿನ ನೂರಾರು ಜನ ಬರ್ತಾನೆ ಇರ್ತಾರೆ. ಆದರೆ ಇವತ್ತು ಮಾತ್ರ ಸ್ಪೆಷಲ್ ಡೇ ಆಗಿತ್ತು. ಯಾಕಂದರೆ ಈಶಾ ಆದಿಯೋಗಿಯಲ್ಲಿ ಇಂದು ಗ್ರಾಮೋತ್ಸವ ಏರ್ಪಡಿಸಿತ್ತು. ಈ ಗ್ರಾಮೋತ್ಸವ ಕಾರ್ಯಕ್ರಮದಲ್ಲಿ ವಾಲಿಬಾಲ್, ಥ್ರೋಬಾಲ್ ಆಯೋಜಿಸಲಾಗಿತ್ತು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಗ್ರಾಮೀಣ ಕ್ರೀಡಾ ಪ್ರತಿಭೆಗಳು ಭಾಗವಹಿಸಿದ್ದರು. ಇಂದಿನ ಗ್ರಾಮೋತ್ಸವಕ್ಕೆ ಚಿತ್ರನಟಿ ಶ್ರೀನಿಧಿ ಶೆಟ್ಟಿ ಭಾಗವಹಿಸಿ ಎಲ್ಲ ಕ್ರೀಡಾಪಟುಗಳನ್ನು ಮಾತನಾಡಿಸಿ ಅವರಿಗೆ ವಿಶ್ ಮಾಡಿ ಆಟ ವೀಕ್ಷಿಸಿದರು. ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ನಾನು 2 ವರ್ಷಗಳಿಂದ ನಿರಂತರವಾಗಿ ಗ್ರಾಮೋತ್ಸವಕ್ಕೆ ಹಾಜರಾಗುತ್ತಿದ್ದೇನೆ. ಇವತ್ತು ನಡೆದ ವಾಲಿಬಾಲ್ ಮತ್ತು ಥ್ರೋಬಾಲ್ನಲ್ಲಿ ಬೆಂಗಳೂರು ಗ್ರಾಮಾಂತರ ಹಾಗೂ ಕೊಡಗು ಜಿಲ್ಲೆಗಳು ಸೆಮಿಫೈನಲ್ ತಲುಪಿವೆ. ಇವರು ಕೊಯಮತ್ತೂರಿನಲ್ಲಿ ಫೈನಲ್ಸ್ ಆಡಲಿದ್ದಾರೆ. ಈ ಬಾರಿ ಗ್ರಾಮೋತ್ಸವ ಕ್ರೀಡೆಗಳಿಗೆ ವಯಸ್ಸಿನ ಇತಿಮಿತಿ ಇಲ್ಲ. 13 ವರ್ಷದಿಂದ ಪ್ರಾರಂಭಿಸಿ 70 ವರ್ಷಗಳವರೆಗೂ ಪಾಲ್ಗೊಳ್ಳುವ ಅವಕಾಶವನ್ನು ಸದ್ಗುರು ಶ್ರೀ ಜಗ್ಗಿ ವಾಸುದೇವ್ ಮಾಡಿಕೊಟ್ಟಿದ್ದಾರೆ. ಈಶಾ ಸಂಸ್ಥೆಗೆ ನಾನು ಧನ್ಯವಾದ ಅರ್ಪಿಸುತ್ತೇನೆ. ನಾನು 14 ವರ್ಷದಿಂದ ಈಶಾಗೆ ಬರುವ ರೂಢಿ ಮಾಡಿಕೊಂಡಿದ್ದೇನೆ. ಇಲ್ಲಿಗೆ ಬಂದರೆ ಶಾಂತಿ ಮತ್ತು ನೆಮ್ಮದಿ ಸಿಗಲಿದೆ, ಅದಕ್ಕಾಗಿ ಬರುತ್ತೇನೆ ಎಂದರು. ಹೌದು, ಇವತ್ತು ನಾನು ಸದ್ಗುರು ಸನ್ನಿಧಿಯಲ್ಲಿದ್ದೀನಿ. ಇಲ್ಲಿ ಬಂದಾಗ ಹೇಗೆ ಅನಿಸುತ್ತಿದೆ ಅಂತ ಅದಕ್ಕೆ ಹೇಳೋಕ್ಕೆ ವರ್ಡ್ಸೇ ಇಲ್ಲ. ಯಾಕಂದರೆ ಪ್ರತಿ ಸಲ ಇಲ್ಲಿ ಬಂದಾಗ ಅದೊಂದು ಅನ್ಡಿಸ್ಕ್ರೈಬಲ್ ಮೂಮೆಂಟ್ ನನಗೆ. ಇಲ್ಲಿದ್ದು ಎನರ್ಜಿ ಆಗಲಿ, ಇಲ್ಲಿದ್ದು ವೈಬ್ ಆಗಲಿ. ಇವತ್ತು ಬಂದಿರೋದು ಕಾರಣ ಏನಂದರೆ ಈಶಾ ಗ್ರಾಮೋತ್ಸವಂ ಇದು 2nd ಇಯರ್ ನಡೀತಾ ಇರೋದು. ತಮಿಳ್ನಾಡಲ್ಲಿ 12-13 ಇಯರ್ಸಿಂದ ನಡೀತಾನೆ ಇದೆ. ಬಟ್ ಇಲ್ಲಿ 2nd ಇಯರ್ ನಡೀತಾ ಇರೋದು. ಲಾಸ್ಟ್ ಇಯರು ಬಂದಿದೆ. ಫಿನಾಲೆ ತುಂಬಾ ಚೆನ್ನಾಗಾಯಿತು. ಏನೊಂದು ಖುಷಿ ಅಂದರೆ ಇಲ್ಲಿ ಮಾಡ್ತಿರೋದು ಕಾರಣ ಏನಂದರೆ ಎಲ್ಲರೂ ಗ್ರಾಮದಲ್ಲಿರುವವರು, ಎಲ್ಲ ಏಜ್ ಬ್ಯಾರಿಯರ್ ಇಲ್ಲ, ಕಾಸ್ಟ್ ಬ್ಯಾರಿಯರ್ ಏನೂ ಇಲ್ಲ. ಎಲ್ಲರೂ ಬಂದು ಒಂದು ಪಾಲ್ಗೊಳ್ಬೇಕು ಈ ಆಟದಲ್ಲಿ. ಹಲವಾರು ಆಟಗಳಿವೆ, ವಾಲಿಬಾಲ್, ಥ್ರೋಬಾಲ್, ಆ ಥರ. ನೋ ಪ್ರೊಫೆಷ್ನಲ್ಸ್ ಇನ್ವಾಲ್ವ್ಡ್, ಯಾರೂ ಇಲ್ಲ. 14ಇಂದ 70 ನಮ್ಮದು ಆ್ಯಕ್ಚುಲಿ ಓಲ್ಡೆಸ್ಟ್ ಆಟ ಆಡಿದವರು 73 ಇಯರ್ಸ್ ಅವರು. ನೆಲ್ಲೂರಿಂದ ಗುಂಟೂರಿಂದ. ಸೊ ಅದನ್ನು ಕೇಳಿದಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ ಎಲ್ಲರೂ ಹೊರಗೆ ಬಂದು ಆಟ ಆಡ್ತಿದ್ದಾರೆ. ಹೆಂಗಸರು ಎಸ್ಪೆಷಲಿ ಅವ್ರ ದಿನನಿತ್ಯ ಕೆಲಸ ಮಧ್ಯದಲ್ಲಿ ಬಿಟ್ಟು 1 ಗಂಟೆ ಪ್ರಾಕ್ಟೀಸ್ ಮಾಡೋದು, ಬಂದು ಆಟ ಆಡೋದು. ಅದೇ ನಾನು ಇವಾಗ ಅಷ್ಟೇ ಹೇಳಿದೆ, ವಿನ್ನಿಂಗ್ ಲೂಸಿಂಗ್ ಅದು ಸೆಕೆಂಡ್ರಿ, ಬಂದು ಪಾರ್ಟಿಸಿಪೇಟ್ ಮಾಡೋದೇ ಅದು ದೊಡ್ಡ ವಿಷಯ. ಸೊ ಇಲ್ಲಿಂದ ಇವಾಗ ವಿನ್ ಆಗಿದ್ದಾರೆ ಬ್ಯಾಂಗ್ಳೂರ್ ರೂರಲ್ ಟೀಮ್ ಆ್ಯಂಡ್ ಗರ್ಲ್ಸಲ್ಲಿ ಕೊಡಗು ಟೀಮ್. ಆ್ಯಂಡ್ ಇದು ಇನ್ ಫಿನಾಲೆಗೆ ಅವರು ಕೊಯಂಬತ್ತೂರಿಗೆ ಹೋಗ್ತಾರೆ. ಸೊ ಎಲ್ರಿಗೂ ನಂದು ಬೆಸ್ಟ್ ವಿಶಸ್, ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಸದ್ಗುರು ಮತ್ತು ಈಶಾ ಫೌಂಡೇಶನ್ ಅವರು ಇಂಥ ಒಂದು ಒಳ್ಳೆ ಇನಿಷಿಯೇಟಿವ್ನ ಮಾಡಿದ್ದಾರೆ. ಇದು ಇವಾಗ ನನಗೂ ಒಂದು ಆ್ಯನ್ಯುವಲ್ ಇವೆಂಟ್ ಆಗಿದೆ, ಪ್ರತಿ ವರ್ಷ ಬರೋ ಥರ. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಫಾರ್ ನೆಕ್ಸ್ಟ್ ಇಯರ್ ಅಗೇನ್ ಆಲ್ರೆಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಂಟೈರ್ ಟೀಮ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಮೇಲೆ ಬಿಜೆಪಿ ಪಕ್ಷದ ಮುಖಂಡರೇ ಆಗಿರುವ ಅನ್ವರ್ ಮಾಣಪ್ಪಾಡಿ 150 ಕೋಟಿ ಆಮಿಷದ ಆರೋಪ ಮಾಡಿದ್ದು, ಸಿಬಿಐ ಹಾಗೂ ಇಡಿ ಏನು ಮಾಡುತ್ತಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಪ್ರಶ್ನಿಸಿದರು.
ಕೋಲಾರ ನಗರದಲ್ಲಿ ಭಾನುವಾರ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಸುದ್ದಿಗಾರರೊಂದಿಗೆ ಮಾತನಾಡಿ ವಕ್ಫ್ ವಿಚಾರ ಮಾತನಾಡದಂತೆ ಒತ್ತಡ ಹೇರಿ ವಿಜಯೇಂದ್ರ 150 ಕೋಟಿ ಆಮಿಷ ಒಡ್ಡಿದ್ದರು ಎಂಬುದಾಗಿ ಅನ್ವರ್ ಮಣಿಪಾಡಿ ಹೇಳಿದ್ದಾರೆ. ಶಾಸಕ ಬಸನಗೌಡ ಯತ್ನಾಳ್ ಕೂಡ ಇದೇ ವಿಚಾರವನ್ನ ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ಹೀಗಾಗಿ ಸಿಬಿಐ ತನಿಖೆ ನಡೆಯಬೇಕು. ಸುಳ್ಳು ಆರೋಪಗಳಿಗೆಲ್ಲ ಇಡಿ ಹಾಗೂ ಸಿಬಿಐ ಕಾಂಗ್ರೆಸ್ ಮುಖಂಡರಿಗೆ ನೋಟಿಸ್ ನೀಡುತ್ತಿವೆ. ಬಿಜೆಪಿ ಮುಖಂಡರ ಮೇಲೆ ಇಷ್ಟೆಲ್ಲ ಆರೋಪ ಇರುವಾಗ ತನಿಖಾ ಸಂಸ್ಥೆಗಳು ಸುಮ್ಮನೆ ಏಕೆ ಕುಳಿತಿವೆ ಎಂದು ಪ್ರಶ್ನಿಸಿದ ಅವರು, ಅದಾನಿ ಅವರು 2500 ಕೋಟಿ ಲಂಚ ಕೊಟ್ಟಿದ್ದಾರೆ ಎಂಬುದಾಗಿ ಅಮೆರಿಕದಲ್ಲಿ ಎಫ್ಐಆರ್ ಆಗಿದೆ. ಆದರೆ ಈವರೆಗೆ ಇಡಿ ಏನೂ ಮಾಡಿಲ್ಲ. ಈ ಪ್ರಕರಣದಲ್ಲಿ ಏಕೆ ತನಿಖೆ ನಡೆಯಬಾರದು? ಕಾಂಗ್ರೆಸ್ಸಿನವರಿಗೆ ಮಾತ್ರ ನೋಟಿಸ್, ಕಾಂಗ್ರೆಸ್ಸಿನವರ ಮೇಲೆ ಮಾತ್ರ ಸಿಬಿಐ ಹಾಗೂ ಇಡಿ ಪ್ರಕರಣಗಳು ದಾಖಲಿಸುವುದೇ? ಈ ವಿಚಾರ ಕಣ್ಣಿಗೆ ಕಾಣುತ್ತಿಲ್ಲವೇ ಎಂದು ಕಿಡಿಕಾರಿದ್ರು. ಅವರಲ್ಲಿ ಪಕ್ಷದ ಹಿರಿಯ ಹುದ್ದೆಗಳಲ್ಲಿ ಕೆಲಸ ಮಾಡಿದಂಥವರು ಇವತ್ತಿಗೂ ಬಿಜೆಪಿಯ ಪದಾಧಿಕಾರಿ, ಬಿಜೆಪಿಯ ವಕ್ತಾರರಾಗಿದ್ದಾರೆ. ಬಿಜೆಪಿ ಸರ್ಕಾರ ಇದ್ದಾಗ ಅವರಿಗೆ ಅಧಿಕಾರವನ್ನು ಕೂಡ ಕೊಟ್ಟಿದ್ರು ಬಿಜೆಪಿಯಲ್ಲಿ. ಹಾಗಾಗಿ ಬಿಜೆಪಿಯ ಒಬ್ಬ ಪ್ರಮುಖ ನಾಯಕ ಅನ್ವರ್ ಮಾನಪಾಡಿಯವರು ಹೇಳಿದ್ದು, ನಿಮ್ಗೆ ಬೇಕಾದ್ರೆ 150 ಕೋಟಿ ಕೊಡ್ತೀವಿ, ಈ ವಿಷಯವನ್ನ ನೀವು ಒತ್ತಡ ಮಾಡಬೇಡಿ ಅಂತ ಹೇಳಿರುವಂತಹದ್ದು. ಈಗ ದಿನ ಬೆಳಿಗ್ಗೆ ಇದ್ರೆ ಸುಳ್ಳು ಆರೋಪಗಳಿಗೆಲ್ಲ ನೋಟಿಸ್ ಕೊಡ್ತಾ ಇರುವಂತ ಸಂದರ್ಭದಲ್ಲಿ ಬಿಜೆಪಿಯವರೇ ಒಬ್ರು ಆರೋಪ ಮಾಡಿರೋವಾಗ ಇದೇ ಆರೋಪವನ್ನ ಬಹುಶಃ ಬಸವನಗೌಡ ಯತ್ನಾಳ್ ಅವರು ಸಹ ಪರೋಕ್ಷವಾಗಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಳಿದ್ದಾರೆ. ಸೊ ಇಷ್ಟೆಲ್ಲ ಆರೋಪಗಳಿರೋವಾಗ ಸಿಬಿಐನವರು, ಇಡಿ ಅವರು ಏನ್ ಮಾಡ್ತಾ ಇದ್ದಾರೆ? ಹಾಗಾದ್ರೆ ಸಿಬಿಐ, ಇಡಿ ಇರೋದು ಬರೀ ಕಾಂಗ್ರೆಸ್ ಅವ್ರನ್ನ ಟಾರ್ಗೆಟ್ ಮಾಡಕ್ಕೆ ಮಾತ್ರನಾ, ಅಥವಾ ಅವ್ರಿಗೇನಾದ್ರೂ ಸಾಂವಿಧಾನಿಕ ಜವಾಬ್ದಾರಿ ಇದ್ರೆ ಇದನ್ನ ತನಿಖೆ ಮಾಡಬೇಕಾಗಿರೋದು ಸಿಬಿಐನವರ ಕರ್ತವ್ಯ ಅನ್ನುವಂತ ವಿಷಯವನ್ನ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸೊ ಇದು ನಾವು ಕಾಂಗ್ರೆಸ್ನವ್ರು ಮಾಡ್ತಾ ಇರೋ ಆರೋಪ ಅಲ್ಲ. ಏನ್ ಅನ್ವರ್ ಮಾನಪಾಡಿಯವರು ಹೇಳಿದ್ದಾರೆ, ಬಿಜೆಪಿಯ ನಾಯಕರು ಹೇಳಿದ್ದಾರೆ, ಅದನ್ನ ನಾವು ಪ್ರಶ್ನೆ ಮಾಡಿದೀವಿ ಅಷ್ಟೇ. ಬಿಜೆಪಿ ಸರ್ಕಾರದಲ್ಲಿ ಕೋವಿಡ್ ಹೆಣದಲ್ಲಿ ಹಣ ಮಾಡಿದ್ದನ್ನ ಮರೆಯಬೇಕೆ? ಜನ ಸಾವು ನೋವು ಅನುಭವಿಸುತ್ತಿದ್ದಾಗಲೂ ಹಣ ಮಾಡಿದ ಈ ಸಂಸ್ಕೃತಿ ನೋಡಿಕೊಂಡು ಬಿಟ್ಟು ಬಿಡಬೇಕೆ? ಹೆಚ್ಚು ಹಣ ನೀಡಿ ಕಳಪೆ ಸಾಮಗ್ರಿ ತಂದು ಭ್ರಷ್ಟಾಚಾರ ಎಸಗಿದ್ದಾರೆ. ಕೋವಿಡ್ನಲ್ಲಿ 100 ಕೋಟಿ ರೂಪಾಯಿ ನುಂಗಿದ್ದಾರೆ ಎಂಬುದು ತನಿಖೆಯಲ್ಲಿ ಗೊತ್ತಾಗಿದೆ. ಜನ ಸತ್ತರೂ ಪರವಾಗಿಲ್ಲ, ದುಡ್ಡು ಮಾಡಿದ್ರೂ ಪರವಾಗಿಲ್ಲ, ಸುಮ್ಮನಿರಬೇಕು ಎಂಬ ನಿಲುವು ಬಿಜೆಪಿಯವರಿಗೆ ಜಗದೀಶ ಶೆಟ್ಟರ್ ಅವರಿಗೆ ಸರಿ ಕಾಣಬಹುದು ಎಂದು ವ್ಯಂಗ್ಯವಾಡಿದ್ರು. ಕೋವಿಡ್ ನಲ್ಲಿ 100 ಕೋಟಿ ನುಂಗಿದ್ದಾರೆ ಅಂತ ಈಗ ಒಬ್ಬ ಜಡ್ಜ್ ತನಿಖೆ ಮಾಡಿರುವ ವರದಿಯಲ್ಲಿ ಗೊತ್ತಾಗಿದೆ. ಕೋವಿಡ್ ಅಂತಹ ಭಯಾನಕ, ಈ ಶತಮಾನದಲ್ಲಿ ಕಂಡು ಅರಿಯದಂತಹ ಒಂದು ಇಡೀ ಸಮಾಜವನ್ನೇ ಮುಳುಗಿಸುವಂತಹ ಮಾರಕ ಕಾಯಿಲೆ ನಮ್ಮ ದೇಶವನ್ನ, ಪ್ರಪಂಚವನ್ನ ಬುಡಮೇಲ್ ಮಾಡ್ತಾ ಇದ್ದಾಗ ಆವತ್ತಿನ ಸರ್ಕಾರ ಅದ್ರಲ್ಲೂ ಕೂಡ ದುಡ್ಡು ಮಾಡಕ್ಕೆ ನಿಂತಿದ್ರಲ್ಲ, ಇದು ಯಾವ ಮಾನವೀಯ ಧರ್ಮನ? ಹಿಂದೂ ಧರ್ಮದ ಹೆಸರು ಹೇಳ್ಕೊಂಡು ವೋಟ್ ಹಾಕ್ಸ್ಕೊಳ್ಳೋರು, ಇದು ಹಿಂದೂ ಧರ್ಮಕ್ಕೆ ಮಾಡಿದಂತ ಅಪಚಾರ ಅಲ್ವಾ? ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇಂದು ಮಾರ್ಗಶಿರ ಮಾಸದ ಪೌರ್ಣಮಿ. ಮಾಸಗಳಲ್ಲಿ ಅತಿ ಶ್ರೇಷ್ಠವಾದ ಮಾಸ ಮಾರ್ಗಶಿರ ಮಾಸ ಎಂದು ಹೇಳಲಾಗ್ತಿದ್ದು, ಈ ದಿನದಂದೇ ರಂಗಸ್ಥಳ ರಂಗನಾಥ ಸ್ವಾಮಿಯ ಬ್ರಹ್ಮರಥೋತ್ಸವ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ನೂರಾರು ಭಕ್ತರು ಪಾಲ್ಗೊಂಡು ರಥಕ್ಕೆ ಬಾಳೆಹಣ್ಣು ಎಸೆದು ತಮ್ಮ ಇಷ್ಟಾರ್ಥ ಈಡೇರಿಸುವಂತೆ ಪ್ರಾರ್ಥಿಸಿಕೊಂಡರು. ಚಿಕ್ಕಬಳ್ಳಾಪುರ ತಾಲೂಕು ತಿಪ್ಪೇನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ರಂಗಸ್ಥಳದಲ್ಲಿ ಶ್ರೀ ರಂಗನಾಥ ಸ್ವಾಮಿಯ ಬ್ರಹ್ಮರಥೋತ್ಸವ ಇಂದು ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಮಾರ್ಗಶಿರ ಮಾಸದ ಪೌರ್ಣಮಿಯಾದ ಭಾನುವಾರ ಹಿಂದೂಗಳಿಗೆ ಭಕ್ತಿದಾಯಕ ದಿನವಾಗಿದ್ದು, ಇಂದು ನಡೆಯುವ ರಥೋತ್ಸವದಲ್ಲಿ ಪಾಲ್ಗೊಂಡ್ರೆ ಅಂದುಕೊಂಡಿದ್ದೆಲ್ಲ ಈಡೇರುತ್ತೆ ಅನ್ನೋ ನಂಬಿಕೆ ಜನರಲ್ಲಿದೆ. ಅರ್ಚಕ ರಘುನಂದನ್ ಮಾತನಾಡಿ, ಇಂದು ಬೆಳಗ್ಗೆ ಸ್ವಾಮಿಗೆ ಸಪ್ತ ದಿನ ಸಂಕಲ್ಪಿತವಾಗಿ ಬ್ರಹ್ಮರಥೋತ್ಸವ ನಡೆಯುತ್ತೆ. ಏಕಾದಶಿ ಪ್ರಾರಂಭವಾಗಿ 5ನೇ ದಿನ ಬ್ರಹ್ಮರಥೋತ್ಸವ ನಡೆದಿದೆ. ಪಂಚಾಮೃತ ಅಭಿಷೇಕ ಮುಗಿದ ಮೇಲೆ ದೇವರಿಗೆ ರಜತ ಕವಚ ಧಾರಣೆ ಮಾಡಿದ ನಂತರ ಸುವರ್ಣ ಕಿರೀಟ ತೊಡಿಸಿ ನಂತರ ರಥೋತ್ಸವದಲ್ಲಿ ಕೂರಿಸಿ ಮೆರವಣಿಗೆ ಮಾಡಲಾಗುತ್ತದೆ. ಸಂಜೆ ಗರುಡೋತ್ಸವ ಹಮ್ಮಿಕೊಳ್ಳಲಾಗಿದೆ. ಸಪ್ತ ದಿನದಲ್ಲಿ ನಡೆಯುವ ಬ್ರಹ್ಮರಥೋತ್ಸವ ತುಂಬಾ ಶ್ರೇಷ್ಠ ಎಂದು ಹೇಳಲಾಗುತ್ತದೆ ಎಂದರು. ರಂಗಸ್ಥಳ ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ ತಾಲೂಕು. ಇಲ್ಲಿ ಪ್ರತಿ ವರ್ಷವೂ ಮಾರ್ಗಶಿರ ಮಾಸ ಪೌರ್ಣಮಿಯಲ್ಲಿ ಸಪ್ತದಿನ ಸಂಕಲ್ಪಿತವಾಗಿ ಬ್ರಹ್ಮರಥೋತ್ಸವ ನಡೆಯುತ್ತೆ. ಏಕಾದಶಿ ಪ್ರಾರಂಭವಾಗಿ 5ನೇ ದಿವಸ ಪೌರ್ಣಮಿ ಎಂದು ಬ್ರಹ್ಮರಥೋತ್ಸವ ನಡೆಯುತ್ತೆ. ಇವತ್ತು ಬೆಳಗ್ಗೆ ಸುಪ್ರಭಾತ ಮತ್ತು ಪಂಚಾಮೃತ ಅಭಿಷೇಕ, ದೇವರಿಗೆ ವಿಶೇಷವಾಗಿ ರಜತ ಕವಚ ಧಾರಣ, ಸುವರ್ಣ ಕವಚ ಧಾರಣೆದಾಗಿ, ಅದಾದಮೇಲೆ ತೋಮಾಲ ಸೇವೆ, ಪುಷ್ಪಾಲಂಕಾರ ಆಗಿ
ನಾನಾ ವಿಧ ಪುಷ್ಪ ಅಲಂಕಾರದಿಂದ ದೇವರು ಎಲ್ಲರಿಗೆ ಸೇವೆ ಕೊಡ್ತಾರೆ. ಅದಾದಮೇಲೆ ಯಾಗಶಾಲೆಯಲ್ಲಿ ನಿತ್ಯ ಕೈಂಕರ್ಯ ಆದಮೇಲೆ ಇಲ್ಲಿ ರಥಾಂಗ ಹೋಮಕ್ಕೆ ಬಂದು ರಥಾಂಗ ಹೋಮ ಎಲ್ಲ ಮಾಡಿದ್ಮೇಲೆ ರಥ ಬಲಿ ಆದಮೇಲೆ ದೇವರನ್ನ ಆಸ್ಥಾನ ಪೂಜೆಯನ್ನು ಮಾಡಿ ದೇವರಿಗೆ ಷೋಡಶೋಪಚಾರಗಳನ್ನು ಮಾಡಿ ದೇವರನ್ನ ವಿಜೃಂಭಣೆಯಿಂದ ತೊಗೊಂಡು ಬಂದು ರಥದ ಮೇಲೆ ಇಟ್ಟು ಒಂದು ಪ್ರದಕ್ಷಿಣೆಯನ್ನು ಮಾಡಿ ಈಗ ಆಗಿದೆ. ಈಗ ಸಾಯಂಕಾಲ ಬಂದು ಮತ್ತೆ ಗರುಡೋತ್ಸವ ಇರುತ್ತೆ. ರಂಗನಾಥ ಸ್ವಾಮಿ ಭಕ್ತ ಮುಷ್ಟೂರು ಶ್ರೀಧರ್ ಮಾತನಾಡಿ, ಶ್ರೀರಂಗಸ್ಥಳ ರಂಗನಾಥ ಸ್ವಾಮಿ ದೇವಾಲಯಕ್ಕೆ 1000 ವರ್ಷಗಳ ಇತಿಹಾಸವಿದೆ. ಪುರಾಣ ಪ್ರಸಿದ್ಧ ದೇವಾಲಯ ಇದಾಗಿದೆ. ಆದರೆ ಈ ದೇವಾಲಯದ ಅಭಿವೃದ್ಧಿ ಸರಿಯಾಗಿ ಆಗುತ್ತಿಲ್ಲ. ಸ್ವಾಮಿಯ ಸೇವಾಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ದೇವಸ್ಥಾನ ಅಭಿವೃದ್ಧಿಗೆ ಕೈಜೋಡಿಸಬೇಕು. ಆ ಮೂಲಕ ಈ ದೇವಾಲಯವನ್ನ ಪ್ರವಾಸಿ ತಾಣವಾಗಿ ಮಾಡಬೇಕು. ಪ್ರತಿನಿತ್ಯ ನೂರಾರು ಭಕ್ತರು ಈ ದೇವಾಲಯ ದರ್ಶನಕ್ಕೆ ಬರುವಂತಾಗಬೇಕು ಎಂದು ಮನವಿ ಮಾಡಿದರು. ಇವತ್ತು ವಿಶೇಷ ಏನಂದರೆ ಮಾರ್ಗಶಿರ ಮಾಸ ಪೌರ್ಣಮಿ ದಿನ ಪುರಾತನ ಕಾಲದಿಂದನೂ ಈ ರಥ ಒಂದು ಎಳೆಯ ಕಾರ್ಯಕ್ರಮ ಮಾಡ್ಕೊಂಬಂದರೆ ಪುರಾತನ ಕಾಲದಿಂದ. ಈ ದೇವಸ್ಥಾನ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ 1000 ವರ್ಷ ಹಿಂದೆ ಇತಿಹಾಸ ಉಳ್ಳಕ್ಕಂಥ ದೇವಸ್ಥಾನ. ಇದು ಅಭಿವೃದ್ಧಿಯಲ್ಲಿ ಹಿಂದೆ ಇದೆ. ನಮ್ಮ ಒತ್ತಾಯ ಇಷ್ಟೇ, ಈ ಒಂದು ದೇವಸ್ಥಾನ ಇತಿಹಾಸ ಪ್ರಸಿದ್ಧಿ ಆಗಬೇಕಾದ್ರೆ ಎಲ್ಲ ಒಂದು ಈ ಭಾಗದಲ್ಲಿ ಏನು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಯಾರು ಸೇವಾಕಾಂಕ್ಷಿಗಳಿದ್ದಾರೋ ಅವ್ರು ದಯವಿಟ್ಟು ಇಂಥ ಒಂದು ಪುರಾತನ ಕಾಲ ದೇವಸ್ಥಾನ ಅಭಿವೃದ್ಧಿ ಪಡಿಸೋದಕ್ಕೆ ಎಲ್ಲರೂ ಒಂದು ಸಹಕಾರ ಕೊಡಬೇಕು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ಕಾವೇರಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಸಂಪರ್ಕಿಸಿ ಅಡ್ಗಲ್ ಪಾತೂರ್ ಆಮರೇಶ್, ಕಾವೇರಿ ಬೋರ್ವೆಲ್ ಏಜೆನ್ಸಿ. ನನ್ನ ಕನಸು ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸುಚ್ ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಹಳ್ಳಿಯ ಯುವಕರಿಗೆ ಅಕ್ರಮವಾಗಿ ಗಾಂಜಾ ಸೊಪ್ಪು ಮಾರಿ ಹಣ ಗಳಿಸುತ್ತಿದ್ದ 2 ಖತರ್ನಾಕ್ ಖದೀಮರನ್ನು ಮಾರು ವೇಷದಲ್ಲಿ ತೆರಳಿದ ಪೊಲೀಸರು ಕೊಂಡುಕೊಳ್ಳುವ ನೆಪದಲ್ಲಿ ಆರೋಪಿಗಳನ್ನ ಮಾಲು ಸಮೇತ ಕೊರಟಗೆರೆ ಪೊಲೀಸರು ಬಂಧಿಸಿದ್ದು, ಪೊಲೀಸರ ಕ್ರಮಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಗಾಂಜಾ ಮಾರಾಟದಂತೆ ಇತ್ತೀಚಿನ ವರ್ಷಗಳಲ್ಲಿ ರಾಜ್ಯದಾದ್ಯಂತ ಹೆಚ್ಚಾಗುತ್ತಲೇ ಇದೆ. ಅಕ್ರಮವಾಗಿ ಗಾಂಜಾ ಸೊಪ್ಪು ಬೆಳೆದು ಮಾರಾಟ ಮಾಡುವುದು, ಬೇರೆ ರಾಜ್ಯಗಳಿಂದ ಗಾಂಜಾ ತರಿಸಿಕೊಂಡು ಮಾರಾಟ ಮಾಡುತ್ತಾ ಯುವಕರ ಬದುಕನ್ನ ಹಾಳು ಮಾಡುವ ದಂಧೆ ಇದೆ. ತುಮಕೂರು ಜಿಲ್ಲೆಯ ಸಿದ್ದರ ಬೆಟ್ಟದ ಸೂರ್ಯ ಗುಹೆಯ ಸಮೀಪದ ಅರಣ್ಯದಲ್ಲಿ ಅಕ್ರಮವಾಗಿ ಗಾಂಜಾ ಗಿಡ ಬೆಳೆದಿದ್ದ ಸಿದ್ದರ ಬೆಟ್ಟದ ವಾಸಿಯಾದ 21 ವರ್ಷದ ಹೇಮಂತ್ ಕುಮಾರ್ ಮತ್ತು ನೇಗಲಾಲ ಗ್ರಾಮದ 35 ವರ್ಷದ ಭೀಮರಾಜು ಎಂಬುವವರು ಕೊರಟಗೆರೆ ತಾಲೂಕಿನ ಚನ್ನರಾಯದುರ್ಗ ಹೋಬಳಿಯ ಸಿದ್ದರ ಬೆಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೀರದಿನಹಳ್ಳಿ ತಂಗುದಾಣದಲ್ಲಿ ಮಾರಾಟಕ್ಕೆ ಯತ್ನಿಸಿದ್ದ ವೇಳೆ ಖಚಿತ ಮಾಹಿತಿ ಮೇರೆಗೆ ಮಾರುವೇಷದಲ್ಲಿ ತೆರಳಿದ ಕೊರಟಗೆರೆ ಪಿಎಸ್ಐ ಚೇತನ್ ಗೌಡ, ಕ್ರೈಂ ಸಿಬ್ಬಂದಿಗಳಾದ ದೊಡ್ಡಲಿಂಗಯ್ಯ, ಮೋಹನ್, ಪ್ರದೀಪ್, ಸಿದ್ದರಾಮ್ ನೇತೃತ್ವದ ತಂಡ ದಾಳಿ ನಡೆಸಿ ಸಿದ್ದರ ಬೆಟ್ಟ ಮೂಲದ 2 ಆರೋಪಿಗಳಿಂದ ಬರೋಬ್ಬರಿ 1,50,000 ಮೌಲ್ಯದ 2 ಕೆಜಿ 400 ಗ್ರಾಂ ಗಾಂಜಾ ಸೊಪ್ಪನ್ನು ವಶಕ್ಕೆ ಪಡೆದಿದ್ದಾರೆ. ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಸಿದ್ದರ ಬೆಟ್ಟ ಮೂಲದ 2 ಆರೋಪಿಗಳ ಮೇಲೆ ಪ್ರಕರಣ ದಾಖಲಾಗಿದೆ. ಇನ್ನು ಮಾದಕ ವಸ್ತುಗಳನ್ನು ಮಾರಾಟ ಮಾಡುವ ಖದೀಮರ ಹೆಡೆಮುರೆ ಕಟ್ಟಿ ಬುಡ ಸಮೇತ ಕಿತ್ತು ಹಾಕಲು ಪೊಲೀಸ್ ಇಲಾಖೆ ಸಜ್ಜಾಗಿರುವುದು ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು.
ದೇವರುಗಳ ತವರೂರು. ದೇವರಿಗೆ ಮಡಿಲು ತುಂಬಿದ ಊರೆಂದೇ ಹೆಸರಾದ ದೇವರಮಳ್ಳೂರು ಗ್ರಾಮದಲ್ಲಿ ಗ್ರಾಮ ದೇವತೆ ಶ್ರೀ ಮಳ್ಳೂರಾಂಬ ದೇವಿಯ ಬ್ರಹ್ಮ ರಥೋತ್ಸವವು ಶ್ರದ್ಧಾ ಭಕ್ತಿಯಿಂದ ಸಡಗರ ಸಂಭ್ರಮದಿಂದಲೂ ಆಚರಿಸಲಾಯಿತು. ನಾನಾ ಕಡೆಯಿಂದ ಆಗಮಿಸಿದ ಸಾವಿರಾರು ಭಕ್ತರು ತಾಯಿಯ ದರ್ಶನ ಪಡೆದು ಬ್ರಹ್ಮ ರಥೋತ್ಸವಕ್ಕೆ ಸಾಕ್ಷಿಯಾದರು. ಶಿಡ್ಲಘಟ್ಟ ತಾಲೂಕಿನ ದೇವರಮಳ್ಳೂರು ಗ್ರಾಮದ ಗ್ರಾಮದೇವತೆ ಶ್ರೀ ಮಳ್ಳೂರಾಂಬ ದೇವಿಯ ಬ್ರಹ್ಮ ರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಸುತ್ತಮುತ್ತಲ ಗ್ರಾಮಗಳಿಂದ ಆಗಮಿಸಿದ್ದ ಸಹಸ್ರಾರು ಸಂಖ್ಯೆಯ ಭಕ್ತರು ಬ್ರಹ್ಮ ರಥೋತ್ಸವದಲ್ಲಿ ಪಾಲ್ಗೊಂಡು ತಾಯಿ ಮಳ್ಳೂರಾಂಬ ದೇವಿಯ ದರ್ಶನ ಪಡೆದರು. ಅಲಂಕೃತ ರಥದಲ್ಲಿ ಶ್ರೀ ಮಳ್ಳೂರಾಂಬ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ದೇವಾಲಯದ ಸುತ್ತಲೂ ಪ್ರದಕ್ಷಿಣೆ ಹಾಕುವ ಮೂಲಕ ರಥೋತ್ಸವಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಹಾಗೂ ಉಪ ತಹಶೀಲ್ದಾರ್ ಪೂರ್ಣಿಮಾ ಚಾಲನೆ ನೀಡಿದರು. ಉತ್ಸವ ಮೂರ್ತಿಗಳನ್ನು ಹೊತ್ತ ದೇವಾಲಯದ ಸುತ್ತಲೂ 3 ಸುತ್ತು ಪ್ರದಕ್ಷಿಣೆ ಮಾಡಿದ ನಂತರ ಊರಿನ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ರಸ್ತೆಯ ಅಕ್ಕಪಕ್ಕದಲ್ಲಿ ನಿಂತು ರಥೋತ್ಸವದ ವೈಭವವನ್ನು ಕಣ್ತುಂಬಿಕೊಂಡರು. ಭಕ್ತಿಯಿಂದ ಪೂಜೆ ಸಲ್ಲಿಸಿ ನಮಿಸಿದ್ರು. ತಮಟೆ, ವೀರಕಾಸೆ, ಗಾರುಡಿ ಬೊಂಬೆ, ಕೀಲು ಕುದುರೆ, ಕರಡಿ ವೇಷ, ನಾದಸ್ವರ ಇನ್ನಿತರೆ ಜಾನಪದ ಕಲಾ ತಂಡಗಳು ಬ್ರಹ್ಮ ರಥೋತ್ಸವದ ಮೆರವಣಿಗೆಗೆ ಇನ್ನಷ್ಟು ಮತ್ತಷ್ಟು ಕಳೆ ಕಟ್ಟಿದ್ದವು. ಪರಿಷೆಯ ವಿಶೇಷವಾದ ಬುರುಗು, ಬತಾಸು, ಜಿಲೇಬಿ ಅಂಗಡಿಗಳು, ಪೀಪಿ, ತುತ್ತೂರಿ, ಬೊಂಬೆ ಇನ್ನಿತರೆ ಮಕ್ಕಳ ಆಟಿಕೆಗಳ ಅಂಗಡಿಗಳು ತಲೆ ಎತ್ತಿದ್ದು ಭರ್ಜರಿ ವ್ಯಾಪಾರವು ನಡೆದಿತ್ತು. ಕೈ ಮೇಲೆ ತಮ್ಮಿಷ್ಟದ ಚಿತ್ರ, ಹೆಸರನ್ನ ಅಚ್ಚೆ ಹಾಕಿಸಿಕೊಂಡವರಿಗೇನೂ ಕಡಿಮೆ ಇರಲಿಲ್ಲ. ಚಳಿಯನ್ನು ಲೆಕ್ಕಿಸದೆ ಐಸ್ ಕ್ರೀಂ ತಿಂದವರು ಇದ್ದರು. ಕಲ್ಲಂಗಡಿಯ ಸವಿಯನ್ನ ಸವಿದವರಿಗೇನೂ ಕಡಿಮೆ ಇರಲಿಲ್ಲ. ಶಾಸಕ ಬಿಎನ್ ರವಿಕುಮಾರ್, ಉಪ ತಹಶೀಲ್ದಾರ್ ಪೂರ್ಣಿಮಾ, ಬಿಜೆಪಿ ಮುಖಂಡ ಸಿಕಲ್ ಆನಂದಗೌಡ, ಸಿಪಿಐಎಂ ಶ್ರೀನಿವಾಸ್, ದೇವಾಲಯ ಸಮಿತಿ ಅಧ್ಯಕ್ಷ ವಕೀಲ ಮುನಿರಾಜು ಗೌಡ, ಸುಬ್ರಹ್ಮಣ್ಯಪ್ಪ, ವೇಣುಗೋಪಾಲ್, ದೇವರಮಳ್ಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಶೀಲಮ್ಮ, ಮುನಿಶಾಮಿ ಇನ್ನಿತರರು ಭಾಗವಹಿಸಿದ್ದರು. ವೀರಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಕ್ಷಯರೋಗ ನಿರ್ಮೂಲನೆಯ ಬಗ್ಗೆ ಜಾಗೃತಿ ಮೂಡಿಸಲು ನವದೆಹಲಿಯ ಮೇಜರ್ ಧ್ಯಾನ್ ಚಂದ್ ಕ್ರೀಡಾಂಗಣದಲ್ಲಿ ಭಾನುವಾರ ನಡೆದ ಸಂಸದರ ಸ್ನೇಹಪೂರ್ಣ 20 ಓವರ್ಗಳ T20 ಕ್ರಿಕೆಟ್ ಪಂದ್ಯದಲ್ಲಿ ಸಂಸದ ಸುಧಾಕರ್ ಪಾಲ್ಗೊಂಡು ಬೆಸ್ಟ್ ಸೂಪರ್ 6 ಪ್ರಶಸ್ತಿ ತನ್ನದಾಗಿಸಿಕೊಂಡಿದ್ದಾರೆ. ನವದೆಹಲಿಯಲ್ಲಿ ಕ್ಷಯರೋಗ ನಿರ್ಮೂಲನೆ ಬಗ್ಗೆ ಜಾಗೃತಿ ಮೂಡಿಸಲು ಸಂಸತ್ ಸದಸ್ಯರ ನಡುವೆ ಸ್ನೇಹಪೂರ್ಣ 20 ಓವರ್ಗಳ T20 ಕ್ರಿಕೆಟ್ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿತ್ತು. ಮಂಜು ಸುರಿಯುವ ವಾತಾವರಣದಲ್ಲೂ ಸಂಸತ್ ಸದಸ್ಯರು ಭರ್ಜರಿ ಕ್ರಿಕೆಟ್ ಆಡಿದ್ರು. ಮಾಜಿ ಕೇಂದ್ರ ಸಚಿವ ಅನುರಾಗ್ ಠಾಕೂರ್ ಅವರ ಎಸೆತಕ್ಕೆ ಸಂಸದ ಸುಧಾಕರ್ ಬಾರಿಸಿದ ಭಾರಿ ಸಿಕ್ಸರ್ಗೆ ಬೆಸ್ಟ್ ಸೂಪರ್ 6 ಪ್ರಶಸ್ತಿ ತನ್ನದಾಗಿಸಿಕೊಂಡರು. ಈ ವೇಳೆ ಸಂತಸ ಹಂಚಿಕೊಂಡಿರುವ ಸಂಸದ ಸುಧಾಕರ್, ಬಾಲ್ಯದಿಂದಲೂ ಕ್ರಿಕೆಟ್ ನನಗೆ ಅಚ್ಚುಮೆಚ್ಚಿನ ಕ್ರೀಡೆಯಾಗಿದೆ. ಸಹ ಸಂಸದರೊಂದಿಗೆ ಕ್ರಿಕೆಟ್ ಆಡಿದ್ದು ನನ್ನ ಬಾಲ್ಯದ ಮತ್ತು ಕಾಲೇಜು ದಿನಗಳನ್ನು ನೆನಪಿಸಿತು. ಪಂದ್ಯದ ಕಡೆಯಲ್ಲಿ ಬೆಸ್ಟ್ ಸೂಪರ್ 6 ಅವಾರ್ಡ್ ದೊರೆತಿದ್ದು ನನ್ನ ಖುಷಿಯನ್ನ ಇಮ್ಮಡಿಗೊಳಿಸಿತು ಎಂದು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ವಸತಿ ಶಾಲೆಯಲ್ಲಿ ಓದುತ್ತಿದ್ದ ಮಗಳನ್ನ ನೋಡಲು ಬರುತ್ತಿದ್ದ ಪೋಷಕರಿಗೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ತಂದೆ ಸಾವನ್ನಪ್ಪಿದ್ದು ತಾಯಿ ಬೆಂಗಳೂರಿನ ಆಸ್ಪತ್ರೆಗೆ ರವಾನಿಸಿರುವ ಘಟನೆ ಗೌರಿಬಿದನೂರು ತಾಲೂಕಿನ ವಾಟದ ಹೊಸಹಳ್ಳಿ ಬಳಿ ನಡೆದಿದೆ. ಗೌರಿಬಿದನೂರು ತಾಲೂಕಿನ ವಾಟದ ಹೊಸಹಳ್ಳಿಯ ಬಳಿಯ ತಿರುವಿನಲ್ಲಿ ಕಾರು ದ್ವಿಚಕ್ರ ವಾಹನದ ನಡುವೆ ಭೀಕರ ಅಪಘಾತ ಸಂಭವಿಸಿದ್ದು, ಘಟನೆಯಲ್ಲಿ ಬಾಗೇಪಲ್ಲಿ ತಾಲೂಕಿನ ಪಾತಪಾಳ್ಯ ಗ್ರಾಮದ ವೆಂಕಟೇಶ್ ಮೃತಪಟ್ಟಿದ್ದು, ಅವರ ಪತ್ನಿ ಭಾರತಿ ಕಾಲು ಮುರಿದಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಇಂದು ಭಾನುವಾರ ರಜೆ ಹಿನ್ನೆಲೆ ಬಾಗೇಪಲ್ಲಿಯಿಂದ ಗೌರಿಬಿದನೂರು ವಸತಿ ಶಾಲೆಯಲ್ಲಿ ಓದುತ್ತಿರುವ ತಮ್ಮ ಮಗಳನ್ನ ನೋಡಲು ಬೈಕ್ನಲ್ಲಿ ಪ್ರಯಾಣಿಸುತ್ತಿದ್ದ ಸಂದರ್ಭದಲ್ಲಿ ಇಂದು ಮಧ್ಯಾಹ್ನ 3:30 ಸಮಯದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಅವರ ಬೈಕ್ಗೆ ವೇಗವಾಗಿ ಬಂದ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದು, ನಂತರ ಸ್ಥಳೀಯರ ಸಹಾಯದಿಂದ ಆಸ್ಪತ್ರೆಗೆ ರವಾನಿಸಲಾಯಿತು. ಆದರೆ ಮಾರ್ಗ ಮಧ್ಯದಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ವೆಂಕಟೇಶ್ ಮೃತಪಟ್ಟಿದ್ದಾರೆ.
ಪತ್ನಿ ಭಾರತಿ ಅವರ ಕಾಲು ಮುರಿದು ಗಾಯಗೊಂಡಿದ್ದು ಪ್ರಥಮ ಚಿಕಿತ್ಸೆಯನ್ನು ನೀಡಿ ತಕ್ಷಣವೇ ಹೆಚ್ಚಿನ ಚಿಕಿತ್ಸೆಗಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಕಳುಹಿಸಲಾಗಿದೆ. ಅಪಘಾತದ ವೇಳೆ ದಂಪತಿ ತಮ್ಮ ಮಗಳನ್ನು ಭೇಟಿಯಾಗಲು ಊಟ ಮಾಡಿಕೊಂಡು ಮನೆಯಿಂದ ಹೊರಟಿದ್ದರೊಳಗೆ ಈ ದುರ್ಘಟನೆ ನಡೆದಿದ್ದು, ಸ್ಥಳಕ್ಕೆ ಗೌರಿಬಿದನೂರು ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣವನ್ನು ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಧಾರ್ಮಿಕ ಕೇಂದ್ರಗಳಲ್ಲಿ ಎಲ್ಲ ಧರ್ಮೀಯರಿಗಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಂತಹ ಕಾರ್ಯಕ್ರಮಗಳು ಆಯೋಜಿಸಿರುವುದು ಸಮಾಜದಲ್ಲಿ ಶಾಂತಿ ಸೌಹಾರ್ದತೆಯ ಸಂಕೇತವಾಗಿವೆ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ಮಜೀದ್ ಎ ನೂರಾನಿ ಆಡಳಿತ ಮಂಡಳಿ ವತಿಯಿಂದ ವೈದೇಹಿ ಆಸ್ಪತ್ರೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಆಯುಷ್ಮಾನ್ ಕೇಂದ್ರ, ನಮ್ಮ ಕ್ಲಿನಿಕ್ ಇವರ ಸಹಕಾರದೊಂದಿಗೆ 11ನೇ ವಾರ್ಡಿನಲ್ಲಿರುವ ನೂರಾನಿ ಮಸೀದಿಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ, ಬಡವರು ಅಸಹಾಯಕರು ಹೆಚ್ಚಾಗಿರುವ ಕಡೆಗಳಲ್ಲಿ ಆರೋಗ್ಯ ಶಿಬಿರಗಳು ತುಂಬಾ ಅನುಕೂಲವಾಗಿದೆ. ಸಾರ್ವಜನಿಕರು ಸಹ ಆರೋಗ್ಯ ಶಿಬಿರಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು. ಧಾರ್ಮಿಕ ಕೇಂದ್ರಗಳಲ್ಲಿ ಇಂತಹ ಕಾರ್ಯಕ್ರಮಗಳು ಅಭಿನಂದನೀಯ. ಉಚಿತ ಆರೋಗ್ಯ ತಪಾಸಣಾ ಶಿಬಿರದಿಂದ ಬಡಜನರು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಉತ್ತಮ ಅವಕಾಶವಾಗಿದೆ. ಆರೋಗ್ಯದಲ್ಲಿ ಮುಂದೆ ಬರಬಹುದಾದ ಸವಾಲುಗಳಿಗೆ ಹಿಂದೆ ಸೂಕ್ತ ಪರಿಹಾರ ಕಂಡುಕೊಳ್ಳಲು ಇಂತಹ ಶಿಬಿರ ಸಹಕಾರಿಯಾಗಿದೆ. ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳಬೇಕು. ಒಬ್ಬ ವ್ಯಕ್ತಿಗೆ ಆರೋಗ್ಯಕ್ಕಿಂತ ಮಿಗಿಲಾದ ಸಂಪತ್ತು ಯಾವುದೂ ಇಲ್ಲ. ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಿರುವ ಮಸೀದಿ ಕಮಿಟಿಯ ಕಾರ್ಯ ಶ್ಲಾಘನೀಯ ಎಂದರು. ವಿಶೇಷವಾಗಿ ಈ ದಿನ ಆರೋಗ್ಯ ಮೇಳವನ್ನು ಏರ್ಪಡಿಸಿದ ನಿಜವಾಗಲೂ ಸಂತೋಷ. ವಿಶೇಷವಾಗಿ ಈ ಭಾಗದಲ್ಲಿ ಅತಿ ಹೆಚ್ಚು ಬಡವರಿರೋದ್ರಿಂದ ಈ ಒಂದು ಆರೋಗ್ಯ ಮೇಳ ಅವರಿಗೆಲ್ಲ ಉಪಕಾರಿಯಾಗಬೇಕು. ಹಾಗೆ ಇನ್ನಷ್ಟಿಂತ ಕಾರ್ಯಕ್ರಮ ನಾನು ಹೆಚ್ಚು ಕಮ್ಮಿ ಒಂದು 6 ತಿಂಗಳಿಗೆ ಸರ್ವಧರ್ಮೀಯರಿಗೂ ಒಂದು ಮಸೀದಿಗೆ ಎಂಟ್ರಿ ಕೊಟ್ಟಿದ್ರು. ನಾವೆಲ್ಲ ಹೋಗಿ ಅಲ್ಲಿ ಮಾತನಾಡ್ಬಿಡ್ತೇವೆ. ಈ ಕಾರ್ಯಕ್ರಮ ಇನ್ನಷ್ಟು ಬೆಳೆದಾಗ ನಮ್ಮನ್ನು ಸೌಹಾರ್ದತೆ ಇನ್ನಷ್ಟು ಬೆಳೆಯುತ್ತೆ. ಈ ಸಮಾಜ ಶಾಂತಿಯುತವಾಗಿರೋದಕ್ಕೆ ಅವಕಾಶ. ಅದರಿಂದ ವಿನಂತಿ ಮಾಡ್ತೀನಿ. ಪಾಪ ಅಲ್ಲಿ ಹುಡುಗರು ನೋಡಿದ್ರೆ ಇವತ್ತು ನಮ್ಮ ಅಲ್ಪಸಂಖ್ಯಾತರ ಮುಖಂಡರು ಪಾಪ ಒಳ್ಳೆ ಯಂಗ್ಸ್ಟರ್ಸ್ ಪಾಪ ಕುತ್ಕೊಂಡು ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರೂಪಣೆ ಮಾಡ್ತಾ ಇದ್ದಾರೆ. ನಮ್ಮ ಅಧ್ಯಕ್ಷ ಶಕ್ತಿಯವರು ಅಷ್ಟೇ, ವೇದಿಕೆ ಮೇಲೆ ಹಿರಿಯರು ಅಷ್ಟೇ. ನಾವು ನೀವೆಲ್ಲ ಆರೋಗ್ಯದ ಕಡೆಗೆ ಗಮನ ಕೊಡೋಣ. ಈ ಸಂದರ್ಭದಲ್ಲಿ ನೂರಾರು ಜನರು ಬಿಪಿ, ಶುಗರ್, ಕಣ್ಣುಗಳು, ಹೃದಯ ತಪಾಸಣೆ ಸೇರಿದಂತೆ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ತಜ್ಞರಲ್ಲಿ ತಪಾಸಣೆ ಪಡೆದುಕೊಂಡರು. ಕಾರ್ಯಕ್ರಮದಲ್ಲಿ ನೂರಾನಿ ಮಸೀದಿ ಕಮಿಟಿಯ ಪದಾಧಿಕಾರಿಗಳು, ತಾಲೂಕು ಮಟ್ಟದ ಕೆಲ ಅಧಿಕಾರಿಗಳು, ಮುಖಂಡರು ಹಾಜರಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಚಿಂತಾಮಣಿ ತಾಲೂಕು ಕೃಷಿಕ ಸಮಾಜದ 15 ನಿರ್ದೇಶಕರುಗಳ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಎಲ್ಲ 15 ಸ್ಥಾನಗಳಲ್ಲಿ ಗೆಲುವು ಸಾಧಿಸುವುದರ ಮೂಲಕ ಕೃಷಿಕ ಸಮಾಜವನ್ನು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಬೆಂಬಲಿಗರು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಚಿಂತಾಮಣಿ ತಾಲೂಕು ಕೃಷಿಕ ಸಮಾಜದ ಕಾರ್ಯಕಾರಿ ಸಮಿತಿ ನಿರ್ದೇಶಕರ ಆಯ್ಕೆಗಾಗಿ ಭಾನುವಾರ ಚುನಾವಣೆ ನಡೆದು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಬೆಂಬಲಿಗರು ಎಲ್ಲ 15 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದ್ದಾರೆ. ಚಿಂತಾಮಣಿ ತಾಲೂಕಿನ ಕೃಷಿಕ ಸಮಾಜದಲ್ಲಿ ಒಟ್ಟು 1402 ಮತದಾರರಿದ್ದು, ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದ ಕೆವಿ ರಾಘವೇಂದ್ರರವರಿಗೆ 80 ಮತಗಳು ಬಿದ್ದಿವೆ. ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಬೆಂಬಲಿಗರಾದ ಗೋಪಾಲ್ ರೆಡ್ಡಿ, ಪಾಟೀಲ್ ಅಶ್ವತ್ಥನಾರಾಯಣ ರೆಡ್ಡಿ, ಜಯರಾಮ್ ರೆಡ್ಡಿ, ಮಂಜುನಾಥ್ ರೆಡ್ಡಿ, ಎನ್ವಿ ಕೃಷ್ಣಪ್ಪ, ಸಿವಿ ಗೋವಿಂದ ರೆಡ್ಡಿ, ಚಿಕ್ಕ ವೆಂಕಟರಮಣಪ್ಪ, ಕೆ ಮಂಜುನಾಥ್ ರೆಡ್ಡಿ, ಸಿ ವೆಂಕಟರೆಡ್ಡಿ, ಶ್ರೀನಿವಾಸುಲು, ಎನ್ ತಾತಿರೆಡ್ಡಿ, ಅಲ್ಲಾ ಬಕಾಶ್, ಬಿ ನಂಜುಂಡಗೌಡ ದ್ಯಾವಪ್ಪ, ಬಿಎಸ್ ಸತೀಶ್ ಆಯ್ಕೆಯಾಗಿದ್ದಾರೆ. ಇನ್ನು ಕೃಷಿಕ ಸಮಾಜವನ್ನ ತಮ್ಮ ವಶಕ್ಕೆ ಪಡೆದಿರುವ ಹಿನ್ನೆಲೆಯಲ್ಲಿ ಸಚಿವ ಸುಧಾಕರ್ ಬೆಂಬಲಿಗರು ವೆಜ್ಜೋತ್ಸವವನ್ನು ಆಚರಣೆ ಮಾಡಿದರು. ಭಾನುವಾರ ಬೆಳಗ್ಗೆ 8 ಗಂಟೆಯಿಂದ ನಗರದ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಮತದಾನ ಆರಂಭಗೊಂಡಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ತಮ್ಮ ಅಭಿಮಾನಿಗಳೊಂದಿಗೆ ಬಂದು ಮತ ಚಲಾಯಿಸಿದ್ದರು. ಇನ್ನು ಮತದಾನದ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಸುತ್ತ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ತುಳಸಿ
ತುಳಸಿ ಗಿಡದಲ್ಲಿ ಶ್ರೀಕೃಷ್ಣ ಪರಮಾತ್ಮ ನೆಲೆಸಿದ್ದು ತುಳಸಿ ಗಿಡಕ್ಕೆ ಪೂಜೆ ಮಾಡುವುದರಿಂದ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಎಂದು ಸಂತೆಕಲ್ಲಹಳ್ಳಿ ದತ್ತಾತ್ರೇಯ ಮಠದ ಶಿವಯೋಗಿನಂದ ಸ್ವಾಮೀಜಿರವರು ತಿಳಿಸಿದರು. ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ಸಂತೆಕಲ್ಲಹಳ್ಳಿ ಗ್ರಾಮದ ನಾಮ ಸಂಪಂಗಿ ರಾಮಯ್ಯ ಶೆಟ್ಟಿ ಕುಟುಂಬಸ್ಥರಿಂದ ಗ್ರಾಮದ ದತ್ತಾತ್ರೇಯ ಮಠದ ಬಳಿ ಸಮಾಜ ಸೇವಕ ಚಂದ್ರಶೇಖರ್ ಕವಿತಾ ದಂಪತಿಗಳಿಂದ ನೂತನವಾಗಿ ನಿರ್ಮಾಣ ಮಾಡಿರುವ ತುಳಸಿ ವನದಲ್ಲಿ ತುಳಸಿ ಗಿಡ ನೆಡುವುದರ ಮೂಲಕ ದತ್ತಾತ್ರೇಯ ಜಯಂತಿಗೆ ಶಿವಯೋಗಾನಂದ ಸ್ವಾಮೀಜಿ ಚಾಲನೆ ನೀಡಿ ತುಳಸಿ ವನದಲ್ಲಿ ತುಳಸಿ ಗಿಡಗಳನ್ನು ನೆಟ್ಟು ದತ್ತಾತ್ರೇಯ ಸ್ವಾಮಿಯವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿದರು. ಈ ವೇಳೆ ಶಿವಯೋಗಿ ದತ್ತಾತ್ರೇಯ ಸ್ವಾಮೀಜಿ ಮಾಧ್ಯಮದವರೊಂದಿಗೆ ಮಾತನಾಡಿ ಸಂಪಂಗಿರಾಮಯ್ಯ ಕುಟುಂಬಸ್ಥರಿಂದ ನಿರ್ಮಿಸಿರುವ ತುಳಸಿ ವನದಲ್ಲಿ 108 ತುಳಸಿ ಗಿಡಗಳನ್ನು ನೆಟ್ಟು ಹಾಲು ಮತ್ತು ಕುಂಕುಮ ಅರಿಶಿಣ ಅಭಿಷೇಕ ಮಾಡಲಾಗಿದ್ದು, ತುಳಸಿ ಗಿಡದಲ್ಲಿ ಶ್ರೀಕೃಷ್ಣ ಪರಮಾತ್ಮ ನೆಲೆಸಿದ್ದು, ತುಳಸಿ ಗಿಡಕ್ಕೆ ಪೂಜೆ ಮಾಡುವುದರಿಂದ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ. ದತ್ತಾತ್ರೇಯ ಆಶ್ರಮದಲ್ಲಿ ನಿತ್ಯ ಅನ್ನದಾನ ಮಾಡಬೇಕೆಂಬ ಸಂಕಲ್ಪವನ್ನು ಹೊಂದಿದ್ದು ಕಾರ್ಯ ಸತ್ಫಲವಾಗಲಿ ಎಂದು ಆಶಿಸಿದರು. ದತ್ತಾತ್ರೇಯ ಜಯಂತಿ ದತ್ತಾತ್ರೇಯ ಆಶ್ರಮದಲ್ಲಿ ಇವರು ಚಂದ್ರಶೇಖರ್ ಅವರು ಅಂತೇಳಿ ಅವ್ರ ಕುಟುಂಬದವರು ಭಾಳ ಹಳೆ ಆಶ್ರಮನೇ, ಸಣ್ಣದಾಗಿತ್ತು. ಇವರು ದೊಡ್ಡದಾಗಿ ಮಾಡಿ ಗುರುಗಳನ್ನ ಇಟ್ಕೋಬೇಕು ಅಂತೇಳಿ ಸಂಕಲ್ಪ. ಇಲ್ಲಿ ಸತ್ಸಂಗ ಎಲ್ಲ ನಡೆದು ಭಗವತ್ ಚಿಂತನೆ ಮಾಡಿ ಲೋಕ ಕಲ್ಯಾಣಕ್ಕೋಸ್ಕರ ಇವರೆಲ್ಲ ಇದು ಮಾಡ್ತಿದ್ದಾರೆ. ಮಾನಧರ್ಮ ಭಾಳ ದೊಡ್ಡದು, ಅದಕ್ಕೋಸ್ಕರ ಪವಿತ್ರವಾದದ್ದು. ಅದಕ್ಕೋಸ್ಕರ ಶಾಸ್ತ್ರಗಳು ಕೂಡ ಹೇಳ್ತಾರೆ, ದುರ್ಲಭಂ ದೈವಾನುಗ್ರಹೇತಕಂ ಮನುಷ್ಯತ್ವ ಮೋಕ್ಷತ್ವಂ ಮಹಾಪುರುಷ ಸಂಶಯ ಅಂತ. ಅದಕ್ಕೆ ಮನುಷ್ಯತ್ವ ಬರೋದು ದುರ್ಲಭ, ಮತ್ತು ಜಿಜ್ಞಾಸೆ ಅನ್ನೋದು ದುರ್ಲಭ, ಮತ್ತು ಗುರುಗಳು ಸಿಗೋದು ಇನ್ನೂ ದುರ್ಲಭ. ಈ ವೇಳೆ ಸಮಾಜ ಸೇವಕ ಸಂತೆಕಲ್ಲಹಳ್ಳಿ ಚಂದ್ರಶೇಖರ್, ಲಕ್ಕನ್ನ ರಾಧಿಕಾ, ರಾಕೇಶ್, ಲಕ್ಕನ್ನ ಅತ್ತಾಪುಲ್ಲ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುನಿತಿಮ್ಮರಾಯ, ಉಪಾಧ್ಯಕ್ಷ ಸೀತಾರಾಮ್, ಮಂಜುನಾಥ, ಚಿಂತಾಮಣಿ ಸುಧಾಕರ್ ಸ್ವಾಮಿ ಮತ್ತಿತರರು ಹಾಜರಿದ್ದರು. ಬಿ ದೇವಪ್ಪ, ನ್ಯೂಸ್ ಟಿವಿ, ಚಿಂತಾಮಣಿ. ರಾಜ್ಯದ ಎಲ್ಲ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ರಾಜ್ಯ ಸಂಧಾನದ ಮೂಲಕ ಇತ್ಯರ್ಥಗೊಳಿಸಿಕೊಳ್ಳಲು ರಾಷ್ಟ್ರೀಯ ಲೋಕ್ ಅದಾಲತ್ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಗೌರಿಬಿದನೂರು ತಾಲೂಕಿನ 3 ನ್ಯಾಯಾಲಯಗಳಲ್ಲಿ ಲೋಕ್ ಅದಾಲತ್ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಈ ವೇಳೆ ಎಲ್ಲ ವಕೀಲರು ಹಾಗೂ ಸಾರ್ವಜನಿಕರ ಸಹಕಾರ ಸಿಕ್ಕಿದೆ ಎಂದು ನ್ಯಾಯಮೂರ್ತಿ ಪಿಎನ್ ಸಚಿನ್ ಧನ್ಯವಾದ ತಿಳಿಸಿದರು. ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮದ ಅಂಗವಾಗಿ ಗೌರಿಬಿದನೂರು ತಾಲೂಕಿನ 3 ನ್ಯಾಯಾಲಯಗಳಲ್ಲಿ ಲೋಕ ಅದಾಲತ್ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ತಾಲೂಕಿನ ಹಿರಿಯ ಶ್ರೇಣಿ ನ್ಯಾಯಾಲಯದಲ್ಲಿ 31 ಸಿವಿಲ್ ಪ್ರಕರಣಗಳು, 111 ಕ್ರಿಮಿನಲ್ ಪ್ರಕರಣಗಳು ಇತ್ಯರ್ಥವಾಗಿ, 142 ಪೆಂಡಿಂಗ್ ಪ್ರಕರಣಗಳು ವಿಲೇವಾರಿ ಆಗಿ ಒಟ್ಟು 61,81,771 ರೂಪಾಯಿಗಳು ಜಮಾ ಆಗಿದೆ. ಪ್ರಧಾನಿ ನ್ಯಾಯಾಲಯದಲ್ಲಿ 55 ಸಿವಿಲ್ ಪ್ರಕರಣಗಳು, 256 ಕ್ರಿಮಿನಲ್ ಪ್ರಕರಣಗಳು, 2 ಸಿಎಂಸಿ ಪ್ರಕರಣಗಳು, 17 ಚೆಕ್ ಪ್ರಕರಣಗಳು ಸೇರಿದಂತೆ ಒಟ್ಟು 313 ಪ್ರಕರಣಗಳು ಇತ್ಯರ್ಥವಾಗಿ 63,05,722 ರೂಪಾಯಿಗಳು ಜಮಾ ಆಗಿರುತ್ತದೆ. ಹೆಚ್ಚುವರಿ ಸಿವಿಲ್ ನ್ಯಾಯಾಲಯದಲ್ಲಿ 29 ಸಿವಿಲ್ ಪ್ರಕರಣಗಳು, 25 ಕ್ರಿಮಿನಲ್ ಪ್ರಕರಣಗಳು, 5 ಚೆಕ್ ಪ್ರಕರಣಗಳು ಸೇರಿದಂತೆ ಒಟ್ಟು 51 ಪ್ರಕರಣಗಳು ಇತ್ಯರ್ಥವಾಗಿ 22,52,632 ರೂಪಾಯಿಗಳು ಜಮಾ ಆಗಿದೆ. ಫ್ರೀ ಲಿಟಿಗೇಷನ್ ಪ್ರಕರಣಗಳಲ್ಲಿ 42 ಪ್ರಕರಣಗಳು ಇತ್ಯರ್ಥವಾಗಿ ಒಟ್ಟು 45,56,000 ರೂಪಾಯಿಗಳು ಜಮಾ ಆಗಿರುತ್ತದೆ. 3 ನ್ಯಾಯಾಲಯದಲ್ಲಿ ಲೋಕ ಅದಾಲತ್ ಕಾರ್ಯಕ್ರಮದಲ್ಲಿ ವಕೀಲರು ಹಾಗೂ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ಸಿಕ್ಕಿರುವುದರ ಜೊತೆಗೆ ಒಟ್ಟು 1,93,04,125 ರೂಪಾಯಿಗಳು ಜಮಾ ಆಗಿದೆ ಎಂದು ನ್ಯಾಯಮೂರ್ತಿ ಪಿಎನ್ ಸಚಿನ್ ತಿಳಿಸಿದರು. ಇಂದು ನಮ್ಮ ಗೌರಿಬಿದನೂರು ತಾಲೂಕಿನ 3 ನ್ಯಾಯಾಲಯಗಳಲ್ಲಿ ಲೋಕ ಅದಾಲತ್ ಅನ್ನು ಆಯೋಜಿಸಲಾಗಿತ್ತು. ಸಾರ್ವಜನಿಕರಿಂದ ಸಾಕಷ್ಟು ಕೋಆಪರೇಷನ್ ಸಿಕ್ಕಿದೆ. ಹಾಗೆಯೇ ನಮ್ಮ ಗೌರಿಬಿದನೂರಿನ ಎಲ್ಲ ವಕೀಲರಿಂದ ಸಹಕಾರ ತುಂಬ ಕೇಳಿದ್ದಕ್ಕಿಂತ ಜಾಸ್ತಿನೇ ಸಿಕ್ಕಿದೆ. ಅದರಿಂದಾಗಿ ನಾನು ಸಾರ್ವಜನಿಕರಿಗೂ ಹಾಗೂ ನಮ್ಮ ಗೌರಿಬಿದನೂರಿನ ಎಲ್ಲ ನನ್ನ ಪ್ರೀತಿಯ ವಕೀಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಹಿರಿಯ ಶ್ರೇಣಿ ನ್ಯಾಯಾಧೀಶೆ ಗೀತಾ ಕುಮಾರ್ ಕೆಬಿ ಅವರ ನ್ಯಾಯಾಲಯದಲ್ಲಿ ವಿಚ್ಛೇದನಕ್ಕೆ 2 ಜೋಡಿಗಳು ಅರ್ಜಿ ಸಲ್ಲಿಸಿದ್ದು, 2 ಜೋಡಿಗಳಿಗೂ ತಿಳಿ ಹೇಳಿ ಮನ ಒಲಿಸಿ ಒಂದು ಮಾಡುವ ಮೂಲಕ ನ್ಯಾಯಾಲಯದಲ್ಲಿ ಹಾರ ಬದಲಿಸಿ ಸುಖಕರ ಜೀವನ ನಡೆಸುವಂತೆ ಲೋಕ ಅದಾಲತ್ನಲ್ಲಿ ತಿಳಿಸಿದರು. ಪ್ರದೀಪ್, ನ್ಯೂಸ್ ಟಿವಿ, ಗೌರಿಬಿದನೂರು. 100 ವರ್ಷಗಳ ಇತಿಹಾಸವಿರುವ ಶ್ರೀ ಮಧ್ಯಮ ದೇವಿಯ ಪ್ರತಿಷ್ಠಾಪನೆಯ 17ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ಅದ್ದೂರಿಯಾಗಿ ನೆರವೇರಿತು.
ಬಾಗೇಪಲ್ಲಿ ತಾಲೂಕಿನ ಪಾತಪಾಳ್ಯ ಹೋಬಳಿ ಕೊಳ್ಳವಾರಿಪಲ್ಲಿ ಗ್ರಾಮದ ಶ್ರೀ ಮಧ್ಯಮದೇವಿ ಸೇವಾ ಸಮಿತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಮಹಾಗಣಪತಿ ನವಗ್ರಹ ಹೋಮ, ಕಳಸ ಸ್ಥಾಪನೆ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಮದ್ದಮ್ಮದೇವಿಯ ಉತ್ಸವ ಮೂರ್ತಿ ಮೆರವಣಿಗೆಯೊಂದಿಗೆ ಜ್ಯೋತಿ ಬೆಳಗಿಸುವ ನಂತರ ಅದರಲ್ಲಿ ಭಾಗವಹಿಸುವ ಮಹಿಳೆಯರಿಗೆ ಬಹುಮಾನಗಳ ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಶ್ರೀ ಮಧ್ಯಮದೇವಿಯ ಚಾರಿಟಬಲ್ ಟ್ರಸ್ಟ್ ಉಪಾಧ್ಯಕ್ಷ ಡಾಕ್ಟರ್ ಸಿಎಂ ಈಶ್ವರ ರೆಡ್ಡಿ ಮಾತನಾಡಿ, 100 ವರ್ಷಗಳ ಇತಿಹಾಸ ಇರುವ ಈ ದೇವಾಲಯದ ಅಭಿವೃದ್ಧಿಗೆ ಅನೇಕ ಮಹನೀಯರ ಶ್ರಮ ಅಡಗಿದೆ. ಪ್ರಾರಂಭದಲ್ಲಿ ಅತಿ ಚಿಕ್ಕ ದೇವಾಲಯವಾಗಿತ್ತು. ನಂತರ ಅನೇಕ ದಾನಿಗಳು ತಮ್ಮ ಕಾಯ ವಾಚ ಮನಸ ಮಾಡಿ ತಮ್ಮ ಕೊಡುಗೆಯನ್ನು ನೀಡಿ ಅಭಿವೃದ್ಧಿಗೆ ಸಹಕರಿಸಿದ್ದಾರೆ ಎಂದರು. ಸ್ಥಾಪನೆ ಆದ ಮೇಲೆ 17 ವರ್ಷಗಳಿಂದಲೂ ಸಹ ನಾವಿಲ್ಲಿ ಪ್ರತಿ ವರ್ಷವೂ ಇವತ್ತು ವಾರ್ಷಿಕೋತ್ಸವವನ್ನು ಡಿಸೆಂಬರ್ ಮಧ್ಯಭಾಗದಲ್ಲಿ ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಸುಮಾರು 2 ವರ್ಷದಿಂದ ನಾವು ಸೇರ್ತಾರೆ. ಹಲವಾರು ದಾನಿಗಳು ಇದಕ್ಕೆ ಈ ಕಟ್ಟಡಗಳ ಜೀರ್ಣೋದ್ಧಾರಕ್ಕೆ ಮತ್ತು ಇಲ್ಲಿ ವಿಶೇಷ ಪೂಜೆಗಳಿಗೆ ಸಹಾಯವನ್ನು ಮಾಡಿಕೊಡುತ್ತಾರೆ. ಕಾರ್ಯಕ್ರಮದಲ್ಲಿ ಶ್ರೀ ಮಧ್ಯಮದೇವಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ವೆಂಕಟರಾಮಣ್ಣ, ಕಾರ್ಯದರ್ಶಿ ಎಸ್ಎನ್ ರಾಮರೆಡ್ಡಿ, ಖಜಾಂಚಿ ಪಿ ಅಶ್ವತ್ಥಪ್ಪ, ಪದಾಧಿಕಾರಿಗಳಾದ ಮದ್ದಿರೆಡ್ಡಿ, ಗಿರಿಜಾಶಂಕರ್, ವೇಣುಗೋಪಾಲ್ ರೆಡ್ಡಿ, ವೆಂಕಟರಾಮರೆಡ್ಡಿ, ವೆಂಕಟರೆಡ್ಡಿ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲಂತೂ ಸುಸಜ್ಜಿತ ಬಡಾವಣೆ ಶ್ರೀರಂಗ ಕುಟೀರ. ರಾಷ್ಟ್ರೀಯ ಹೆದ್ದಾರಿ 69ರ ಎಂಜಿ ರಸ್ತೆಯ ಎಪಿಎಂಸಿ ಮಾರುಕಟ್ಟೆಗೆ ಸಮೀಪ 40 ಎಕರೆಗಳ ವಿಶಾಲ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಕೂಡ ಮತ್ತು ರೇರಾ ಅನುಮೋದಿತ ನಿವೇಶನಗಳು ಮಾರಾಟಕ್ಕೆ ಲಭ್ಯ. ವಿಶಾಲವಾದ ರಸ್ತೆಗಳು, ಉದ್ಯಾನವನ, ಕ್ಲಬ್ ಹೌಸ್ ಸೇರಿದಂತೆ ಎಲ್ಲ ಅಗತ್ಯ ಸೌಲಭ್ಯಗಳನ್ನು ಹೊಂದಿರುವ ಚಿಕ್ಕಬಳ್ಳಾಪುರ ನಗರದ ದೊಡ್ಡ ಬಡಾವಣೆ ಶ್ರೀರಂಗ ಕುಟೀರ. ನಿವೇಶನ ಖರೀದಿಸಲು ಬ್ಯಾಂಕ್ ಸಾಲ ಸೌಲಭ್ಯ ಲಭ್ಯ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕೋಲಾರ ನಗರದ ಜಿಲ್ಲಾ ಸಹಕಾರಿ ಒಕ್ಕೂಟದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಂಡಳಿ, ಕೋಲಾರ ಜಿಲ್ಲಾ ಸಹಕಾರ ಒಕ್ಕೂಟ, ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ಹಾಗೂ ಸಹಕಾರ ಇಲಾಖೆ ಆಶ್ರಯದಲ್ಲಿ ನಡೆದ ಕೋಲಾರ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಮುಖ್ಯ ಕಾರ್ಯನಿರ್ವಾಹಕರುಗಳಿಗೆ 1 ದಿನದ ವಿಶೇಷ ತರಬೇತಿ ಕಾರ್ಯಾಗಾರದಲ್ಲಿ ಜಿಲ್ಲಾ ಸಹಕಾರಿ ಒಕ್ಕೂಟದ ನಿರ್ದೇಶಕ ಉರಿಗಿಳಿ ಎಸ್ಆರ್ ರುದ್ರಸ್ವಾಮಿ ಮಾತನಾಡಿ, ದೇಶದಲ್ಲಿ ಕೋಲಾರ ಡಿಸಿಸಿ ಬ್ಯಾಂಕ್ 500 ಕೋಟಿ ರುಗಳ ಠೇವಣಿ ಇಟ್ಟಿರುವ ಸಂಸ್ಥೆಯನ್ನು ಬ್ಯಾಂಕಿನ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದ ಗೌಡ ಅವರು ಬೆಳೆಸಿದ್ದಾರೆ. ಆದರೆ 3 ಮಂದಿಯಿಂದ ಡಿಸಿಸಿ ಬ್ಯಾಂಕ್ ವಿಚಾರದಲ್ಲಿ ಚುನಾವಣೆ ನಡೆಯದಂತೆ ರಾಜಕಾರಣವನ್ನು ಮಾಡಿದ್ದು, ಈ ಮೂಲಕ ರೈತರ ಮತ್ತು ಮಹಿಳೆಯರಿಗೆ ಸಾಲ ದೊರೆಯಬೇಕು ಎಂದರೆ ಡಿಸಿಸಿ ಬ್ಯಾಂಕ್ಗೆ ಚುನಾವಣೆ ನಡೆಸಿ ರೈತರ ಮತ್ತು ಮಹಿಳೆಯರ ಸಾಲ ಸೌಲಭ್ಯಕ್ಕಾಗಿ ಡಿಸಿಸಿ ಬ್ಯಾಂಕ್ ಚುನಾವಣೆಯನ್ನು ನಡೆಸಬೇಕೆಂದು ಕಾರ್ಯಾಗಾರದಲ್ಲಿ ಜಿಲ್ಲಾ ಸಹಕಾರದ ಒಕ್ಕೂಟದ ಅಧ್ಯಕ್ಷ ಪಾಕಾರಹಳ್ಳಿ ಪಿಎಂ ವೆಂಕಟೇಶ್, ಜಿಲ್ಲಾ ಸಹಕಾರಿ ಒಕ್ಕೂಟದ ಉಪಾಧ್ಯಕ್ಷ ಕಲ್ಲೋಮಂಜಲಿ ಟಿಕೆ ಭೈರೇಗೌಡ, ಜಿಲ್ಲಾ ಸಹಕಾರಿ ಒಕ್ಕೂಟದ ನಿರ್ದೇಶಕರಾದ ಮೂರಂಡಹಳ್ಳಿ ಡಾಕ್ಟರ್ ಇ ಗೋಪಾಲಪ್ಪ, ಪಮ್ಮಶೆಟ್ಟಿಹಳ್ಳಿ ಸುರೇಶ್ ಎನ್, ನಾಗರಾಜ್, ಜಿಲ್ಲಾ ಸಹಕಾರಿ ಒಕ್ಕೂಟದ ಸಲಹೆಗಾರ ಶೇಖ್ ಅಹಮದ್ ಇನ್ನಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಏಷ್ಯಾ ಗ್ರಾಮೋತ್ಸವಂನಲ್ಲಿ ಪಾಲ್ಗೊಂಡು ಖುಷಿಪಟ್ಟ ಕೆಜಿಎಫ್ ಖ್ಯಾತಿಯ ಚಿತ್ರನಟಿ ಶ್ರೀನಿಧಿ ಶೆಟ್ಟಿ. ವಯಸ್ಸಿನ ಇತಿಮಿತಿ ಇಲ್ಲದೆ ಆಟಗಳಲ್ಲಿ ಪಾಲ್ಗೊಂಡ ಪ್ರತಿಭೆಗಳು. ಈ
ನೀಡಿ ಸಿಬಿಐ ಕಾಂಗ್ರೆಸ್ನವರ ಮೇಲೆ ಮಾತ್ರ ಪ್ರಕರಣ ದಾಖಲಿಸ್ತಾರ? ಬಿಜೆಪಿ ಅವರು ದೊಡ್ಡ ಹಗರಣ ಮಾಡಿದ್ರು, ಕಣ್ಣಿಗೆ ಕಾಣಿಸಲ್ವೇ? ಸಚಿವ ಕೃಷ್ಣ ಬೈರೇಗೌಡ ವ್ಯಂಗ್ಯ. ಮಾರ್ಗಶಿರ ಮಾಸದ ಪೌರ್ಣಮಿ ಪ್ರಯುಕ್ತ ರಂಗಸ್ಥಳದ ಶ್ರೀರಂಗನಾಥ ಸ್ವಾಮಿಗೆ ಅದ್ದೂರಿಯಾಗಿ ನಡೆದ ಬ್ರಹ್ಮರಥೋತ್ಸವ, ಸಾವಿರಾರು ಜನರು ಭಾಗಿ. ಅರಣ್ಯದಲ್ಲಿ ಗಾಂಜಾ ಬೆಳೆದು ಹಳ್ಳಿ ಯುವಕರಿಗೆ ಮಾರಾಟ, ಮಾರು ವೇಷದಲ್ಲಿ ತೆರಳಿ ಇಬ್ಬರನ್ನು ಬಂಧಿಸಿದ ಪೊಲೀಸರು, ಗಾಂಜಾ ವಶ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.